ಪ್ರಮುಖವಾದಂಥ ಒಂದು ಕೊಡುಗೆ ಜಗತ್ತಿಗೆ ಮೈಸೂರು ಕೊಟ್ಟಿದೆ. ಅದು ಇಲ್ಲಿರುವಂತಹ ರಾಜ ಪರಿವಾರವಿರಬಹುದು, ಅಥವಾ ಕೃಷ್ಣಮಾಚಾರ್ಯರು ಮತ್ತು ಅವರ ಶಿಷ್ಯಂದರಿರಬಹುದು, ಅಥವಾ ಇವತ್ತು ಇರುವಂತಹ ಹಲವಾರು ಶಿಕ್ಷಕರು, ಯೋಗ ಶಿಕ್ಷಕರು, ಯೋಗ ಸಂಘಟನೆಗಳು, ಯೋಗ ಕಲಿಯಕ್ಕೆ ಬರುವಂತಹ ಆಸಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಮೈಸೂರಲ್ಲಿ ಇರ್ತಾರೆ. ಹಾಗಾಗಿ ವಿಶ್ವದ ಯೋಗದ ಮ್ಯಾಪ್ ಏನಿದೆ ಭೂಪಟದಲ್ಲಿ ಮೈಸೂರಿಗೆ ತುಂಬ ಪ್ರಸಿದ್ಧವಾದಂಥ ಒಂದು ಹೆಸರಿದೆ, ಒಂದು ಸ್ಥಾನ ಇದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇಲ್ಲಿ ಇರುವಂತಹ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಕಳೆದ ವರ್ಷದಿಂದ ಮೈಸೂರು ಯೋಗ ಉತ್ಸವ ಅಂತ ಪ್ರಾರಂಭ ಮಾಡಿದ್ವಿ. ಆ ಉತ್ಸವ ತುಂಬ ಯಶಸ್ವಿಯಾಗಿ ರೂಪುಗೊಂಡಿತ್ತು. ಅದರ ವಿವರಗಳು ಕೂಡ ಸಾಕಷ್ಟು ಮಾಧ್ಯಮದಲ್ಲಿ ಬಂದಿತ್ತು. ಅದಕ್ಕೂ ಕೂಡ ನಾವು ನಿಮಗೆ ಕೃತಜ್ಞರಾಗಿದ್ದೇವೆ. ಅದನ್ನು ಜನಕ್ಕೆ ಹೋದ ವರ್ಷ ಮುಟ್ಟಿಸಿದ್ರಿ. ಅದೇ ರೀತಿ ಈ ವರ್ಷವೂ ಕೂಡ 2ನೇ ಆವೃತ್ತಿ ಡಿಸೆಂಬರ್ 12ರಿಂದ 15ನೇ ತಾರೀಕು ನಜರಾಬಾದಲ್ಲಿರುವಂತಹ ವಿಂಡ್ ಚೈಮ್ಸ್ ಮತ್ತು VK ಹಾಲ್ ಈ ಜಾಗದಲ್ಲಿ ನಡೆಯೋದಿದೆ. ಕಳೆದ ವರ್ಷವೂ ಕೂಡ ಇಲ್ಲೇ ನಡೆದಿತ್ತು. ಈ ವರ್ಷದ ವಿಶೇಷ ಅಂತಂದರೆ ಸುಮಾರು 4 ದಿನಗಳ ಈ ಉತ್ಸವ ಇರುತ್ತೆ. 12ನೇ ತಾರೀಕು ಗುರುವಾರ ಪ್ರಾರಂಭ ಆಗುವಂಥದ್ದು, 15ನೇ ತಾರೀಕು ಭಾನುವಾರದವರೆಗೆ ಈ ಉತ್ಸವ ನಡೆಯೋದಿದೆ. ಸುಮಾರು 50ಕ್ಕೂ ಹೆಚ್ಚು ಯೋಗ ಶಿಕ್ಷಕರು, ಯೋಗ ಆಚಾರ್ಯರು ಜಗತ್ತಿನ ಆದ್ಯಂತ ಸುಮಾರು 10 ರಾಷ್ಟ್ರ 12 ರಾಷ್ಟ್ರಗಳಿಂದ ಶಿಕ್ಷಕ ವರ್ಗದವರು ಇಲ್ಲಿ ಬರ್ತಾ ಇದ್ದಾರೆ. ಮೈಸೂರನ್ನು ಒಳಗೊಂಡಂತೆ ಹಲವಾರು ಶಿಕ್ಷಕರು ಅದರೊಳಗೆ ಭಾಗವಹಿಸೋರಿದ್ದಾರೆ. ಒಟ್ಟು 4 ದಿವಸ ಕಾರ್ಯಕ್ರಮದಲ್ಲಿ ವಿವಿಧ ಅವಧಿಗಳಿರ್ತವೆ. ಅನುಭವಾತ್ಮಕ ಕಾರ್ಯಾಗಾರಗಳು, ಅವಧಿಗಳು ನಡೆಯೋದಿರುತ್ತೆ. ಸುಮಾರು 30ಕ್ಕೂ ಹೆಚ್ಚು ಈ ರೀತಿಯಾದಂಥ ಕಾರ್ಯಾಗಾರಗಳಿದ್ದಾವೆ. ಮತ್ತು ಮಾಸ್ಟರ್ ಕ್ಲಾಸ್ ಅಂತ ಏನು ಕರಿತೀವಿ ಅಂತಂದರೆ ವಿಶೇಷ ತಜ್ಞತೆಯನ್ನು ತಂದುಕೊಡುವಂಥ ಅವಧಿಗಳು, ಇವುಗಳು ಕೂಡ ಇದರ ಜೊತೆಗಿರ್ತವೆ. ಮತ್ತು ಸಂಜೆ ಹೊತ್ತು ಪ್ರತಿನಿತ್ಯ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆಯೋದಿದೆ. ಇದರೊಳಗೆ ಕಳರಿ ಪ್ರದರ್ಶನವಿರಬಹುದು, ಭಜನಾ ಮಂಡಳಿ ಇರಬಹುದು, ಅಥವಾ ಒಂದು ಸಂಗೀತ ಸಂಜೆ ಕಾರ್ಯಕ್ರಮ ಇರ್ಬೋದು, ಮತ್ತೊಂದು ನೃತ್ಯ. ಹೀಗೆ ಹೆಸರಾಂತ ಕಲಾವಿದರು ಶ್ರೀಮತಿ ರುಕ್ಮಿಣಿ ವಿಜಯ್ ಕುಮಾರ್ ಅನ್ನುವರು, ಹಾಗೆಯೇ ಆಣೂರು ಪರಿವಾರದ ಬಗ್ಗೆ ನಾವು ಕೇಳಿದ್ದೀವಿ. ಆಣೂರು ವಿನೋದ್ ಶರ್ಮಾ, ಆಣೂರು ಪ್ರಬೋಧ್ ಶರ್ಮಾ ಇವರ ಗುಂಪು ನೇತೃತ್ವದಲ್ಲಿ ಒಂದು ಸಂಗೀತ ಸಂಜೆ ಕಾರ್ಯಕ್ರಮ. ಹೀಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಸುಮಾರು 50ಕ್ಕೂ ಹೆಚ್ಚು ಅವಧಿಗಳು ಈ 4 ದಿನಗಳಲ್ಲಿ ನಡೆಯೋದಿದೆ. ಇದರೊಂದಿಗೆ ಅದೇ ಜಾಗದಲ್ಲೇ ಕೂಡ ಒಂದು ವೆಲ್ನೆಸ್ ಎಕ್ಸ್ಪೋ, ಯೋಗ ಆಯುರ್ವೇದವನ್ನು ಸೇರಿದಂತೆ ವಿಶೇಷವಾಗಿ ಆರೋಗ್ಯವನ್ನು ಸಮತೋಲನದಲ್ಲಿಟ್ಕೊಳ್ಳೋ ದೃಷ್ಟಿಯಿಂದ, ದೇಹಕ್ಕೆ ಮನಸ್ಸಿಗೆ ಒಳಿತನ್ನು ತಂದುಕೊಳ್ಳೋ ದೃಷ್ಟಿಯಿಂದ ಬೇಕಾಗುವಂತಹ ಅದು ಸರ್ವೀಸಸ್ಗಳಿರ್ಬೋದು, ಪ್ರಾಡಕ್ಟ್ಸ್ಗಳಿರ್ಬೋದು, ವಸ್ತುಗಳಿರಬಹುದು, ಅದನ್ನು ಮಾರಾಟ ಮಾಡುವ ಒಂದು ಎಕ್ಸ್ಪೋ ಮಳಿಗೆ ಕೂಡ ಅಲ್ಲಿರುತ್ತೆ. ಈ ಮಳಿಗೆಗೆ ಎಲ್ಲರಿಗೂ ಮುಕ್ತವಾದ ಅವಕಾಶ. ಹಾಗಾಗಿ ಮೈಸೂರಿನ ಎಲ್ಲ ಸ್ನೇಹಿತರು, ಬಂಧುಗಳು, ಬಾಂಧವರು ಇದರೊಳಗೆ ಭಾಗವಹಿಸಬೇಕು. ಈ ಕಾರ್ಯಕ್ರಮ 4 ದಿವಸವೂ ಕೂಡ ಯಶಸ್ವಿಯಾಗಿ ಇದು ಮತ್ತೊಮ್ಮೆ ರೂಪುಗೊಳ್ಳಬೇಕು. ಜಗತ್ತಿನ ಒಂದು ಮ್ಯಾಪಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹಂಗೆ ಗುರುತಿಸ್ಕೋಬೇಕು ಅಂತ ಉದ್ದೇಶದಿಂದ ಇದರ ಯೋಜನೆ ಮಾಡಲಾಗಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ, ಸಹಯೋಗ ಎಂದಿನಂತೆ ಹೋದ ವರ್ಷದಂತೆ ನಮಗೆ ಮತ್ತೆ ಬೇಕಿದೆ. ಮತ್ತು ವಿಶೇಷವಾಗಿ ಮೈಸೂರಿನ ಯಾರು ಮಿತ್ರರಿದ್ದಾರೆ ಇದರೊಳಗೆ ಭಾಗವಹಿಸೋಕ್ಕೆ ಇಷ್ಟಪಡ್ತಾರೆ ಅವ್ರಿಗಾಗೆ ಕೂಡ ಒಂದು ಸ್ಪೆಷಲ್ ಡಿಸ್ಕೌಂಟೆಡ್ ಪ್ರೈಸನ್ನು ಕೂಡ ಇಟ್ಟಿದ್ದೀವಿ. ಉಳಿದ ಹಾಗೆ ಸುಮಾರು 5,000 ರೂಪಾಯಿದ ಟಿಕೆಟ್ ಇದ್ದರೆ ಮೈಸೂರಿನ ಮಿತ್ರರಿಗೆ ಮಾತ್ರ ಅದಕ್ಕೆ ಒಂದು ಕೂಪನ್ ಕೋಡ್ ಹಾಕಬೇಕಾಗತ್ತೆ. ಆ ಕೂಪನ್ ಕೋಡ್ ಹಾಕಿದ್ರೆ ಸುಮಾರು 3,000ಕ್ಕೆ ಅವ್ರಿಗೆ ಟಿಕೆಟ್ ಸಿಗುತ್ತೆ. MYU24MYS ಅದನ್ನು ಕೂಡ ಎಲ್ಲರಿಗೂ ಕಳಿಸ್ಕೊಡ್ತೀವಿ. MYU24MYS ಅನ್ನೋ ಒಂದು ಕೂಪನ್ನ ಬಳಸಿದ್ರೆ ಅತ್ಯಂತ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಮೈಸೂರಿನ ಮಿತ್ರರಿಗೆ ಇದರೊಳಗೆ ಭಾಗವಹಿಸೋಕ್ಕೆ ಅವಕಾಶ ಸಿಗುತ್ತೆ. ಆದರೆ ಇದನ್ನು ಹೊರತುಪಡಿಸಿ ಯಾವ ಎಕ್ಸಿಬಿಷನ್ ಇದೆ ಅದಕ್ಕೆ ಮುಕ್ತ ಅವಕಾಶ, ಎಲ್ಲರಿಗೂ ಕೂಡ ಪ್ರವೇಶಕ್ಕೆ ಅವಕಾಶವಿದೆ. ಇದರ ಪ್ರಯೋಜನವನ್ನು ಎಲ್ಲರೂ ಪಡ್ಕೋಬೇಕು.